ಇಸ್ರೇಲ್ ಇರಾನ್ ಸಂಘರ್ಷದಿಂದ ವಿಶ್ವದಾದ್ಯಂತ ತಲ್ಲಣ ಸೃಷ್ಟಿಯಾಗಿದೆ. ಅಂತಾರಾಷ್ಟ್ರೀಯ ವಿಮಾನಯಾನದ ಮೇಲೆ ಬಿತ್ತು ದೊಡ್ಡ ಪರಿಣಾಮ. ಇಸ್ರೇಲ್ ಇರಾನ್ ಸಂಘರ್ಷದಿಂದ ವಿಶ್ವದಾದ್ಯಂತ ತಲ್ಲಣ. ಅಂತಾರಾಷ್ಟ್ರೀಯ ವಿಮಾನಯಾನದ ಮೇಲೆ ಬಿತ್ತು ದೊಡ್ಡ ಪರಿಣಾಮ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೂ ತಟ್ಟಿದ ಇರಾನ್ ಇಸ್ರೇಲ್ ಯುದ್ಧದ ಬಿಸಿ. 40ಕ್ಕೂ ವಿಮಾನಗಳ ಹಾರಾಟ ರದ್ದು, ಪ್ರಯಾಣಿಕರ ಪರದಾಟ. ದುಬೈ, ದೋಹಾ, ಅಬುದಾಬಿ, ಜಿದ್ದಾ, ದಮಾಮ್ಗೆ ತೆರಳಬೇಕಿದ್ದ ವಿಮಾನಗಳು ಸಂಪೂರ್ಣ ರದ್ದು. ಹೋಗೋದಕ್ಕಾಗ್ತಾ ಇಲ್ಲ. ಪ್ರಯಾಣಿಕರಿಗೆ ಮಾಹಿತಿ ನೀಡೋದಕ್ಕೆ ಹೆಲ್ಪ್ ಡೆಸ್ಕ್ ಸ್ಥಾಪನೆಗೊಂಡಿದೆ. 1533ಕ್ಕೂ ಹೆಚ್ಚು ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ವಿಮಾನದ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮನೆಗೆ ತೆರಳುತ್ತಿರುವ ಪ್ರಯಾಣಿಕರು. 11 ದೇಶಗಳ ವಾಯು ಪ್ರದೇಶ ಬಳಸದಂತೆ ಭಾರತ ಸೂಚನೆ. 11 ಪ್ರದೇಶದ ಏರ್ಲೈನ್ಸ್ ಬಳಸದಂತೆ ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆ ನೀಡಿರುವ ಭಾರತ. ಮಧ್ಯಪ್ರಾಚ್ಯಕ್ಕೆ ತಮ್ಮ ಸೇವೆ ಸ್ಥಗಿತಗೊಳಿಸಿರುವ ವಿಮಾನಯಾನ ಸಂಸ್ಥೆಗಳು. ಇರಾನ್, ಸೌದಿ ಅರೇಬಿಯಾ, ಯುಎಇ ಸೇರಿದಂತೆ 11 ದೇಶಗಳ ವಾಯು ಪ್ರದೇಶ ಅಕ್ಷರಶಃ ಬಂದು. ಇಸ್ರೇಲ್, ಲೆಬನಾನ್, ಯುಎಇ, ಸೌದಿ ಅರೇಬಿಯಾ, ಬಹರೇನ್, ಓಮನ್, ಇರಾಕ್, ಜೋರ್ಡಾನ್, ಕುವೈಟ್, ಕತಾರ್ ವಾಯು ಪ್ರದೇಶ ಬಂದು. ಮಾರ್ಚ್ 2ರವರೆಗೆ ಬಳಸದಂತೆ ಡಿಜಿಸಿಎ ಸೂಚನೆ. ಇಸ್ರೇಲ್ ಇರಾನ್ ಸಂಘರ್ಷದಿಂದ ವಿಶ್ವದಾದ್ಯಂತ ತಲ್ಲಣ ಸೃಷ್ಟಿಯಾಗಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಗೂ ಕೂಡ ದೊಡ್ಡ ಪರಿಣಾಮದ ಭೀತಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ತಟ್ಟಿದ ಇರಾನ್ ಇಸ್ರೇಲ್ ಯುದ್ಧದ ಬಿಸಿ. 40ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು, ಪ್ರಯಾಣಿಕರ ಪರದಾಟ. ವಿದೇಶದ ಹಣ ವಿನಿಮಯ ಆಗೋದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದಲೇ. ಕಾರಣ ನಮ್ಮ ಅನೇಕ ಭಾರತೀಯರು ಮಧ್ಯಪ್ರಾಚ್ಯದಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಂತ್ಲಿ ಅಲ್ಲಿಂದ ಟ್ರಾನ್ಸಾಕ್ಷನ್ ಆಗ್ತವೆ ದುಡ್ಡುಗಳು. ಆ ಮುಖಾಂತರವಾಗಿಯೂ ಕೂಡ ಭಾರತದ ಆದಾಯಕ್ಕೆ ದೊಡ್ಡ ಪ್ರಮಾಣದ ಆದಾಯಗಳಿತ್ತು. ಈಗ ಮಧ್ಯಪ್ರಾಚ್ಯದ ವಾರ್ನಿಂದಾಗಿ ಅದು ಕೂಡ ಅಲ್ಪ ಪ್ರಮಾಣದಲ್ಲಿ ಸ್ಥಗಿತ ಆಗುತ್ತೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ನಡುವಿನ ಯುದ್ಧದಲ್ಲಿ ಈ ತರಹದ ರಾಷ್ಟ್ರಗಳಿಗೆ ಯಾಕೆ ವಿಮಾನ ರದ್ದು ಅಂತ ಕೇಳಿದ್ರೆ, ಜಗತ್ತಿನ 70ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಅಮೆರಿಕಾದ ಏರ್ ಬೇಸ್ಗಳಿದ್ದಾವೆ, ಮಿಲಿಟರಿ ಬೇಸ್ಗಳಿದ್ದಾವೆ. ಆ ಪೈಕಿ ಅರಬಿಕ್ ರಾಷ್ಟ್ರಗಳ ಪೈಕಿ ಬಹರೇನ್ನಲ್ಲಿ, ಒಮನ್ನಲ್ಲಿ, ಯುಎಇನಲ್ಲಿ, ಸೌದಿ ಅರೇಬಿಯಾದಲ್ಲಿ, ಕತಾರ್ನಲ್ಲಿ ಈ ಎಲ್ಲ ಪ್ರದೇಶಗಳಲ್ಲಿ ಅಮೆರಿಕಾದ ಆರ್ಮಿ ಬೇಸ್ಗಳಿದ್ದಾವೆ. ಇರಾನ್ ಈ ಮುಸ್ಲಿಂ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡಿಲ್ಲ, ಬದಲಾಗಿ ಈ ಮುಸ್ಲಿಂ ರಾಷ್ಟ್ರದಲ್ಲಿರ್ತಕ್ಕಂತಹ ಅಮೆರಿಕಾದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈಗ ಅಮೆರಿಕಾದ ಮೇಲೆ ನೇರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಅಮೆರಿಕಾಗೆ ಸಂಬಂಧಪಟ್ಟ ತಾಣಗಳ ಮೇಲೆ ದಾಳಿ ಮಾಡುವುದರ ಮುಖೇನ ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದು ಅನ್ನೋದು ಇರಾನ್ನ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರ ಈ ಎಲ್ಲ ದೇಶಗಳ ಅಮೆರಿಕಾದ ಏರ್ ಬೇಸ್ ಮೇಲೆ ದಾಳಿ ಆಗ್ತಾ ಇದೆ. ನಿಮಗೆ ನೆನಪಿರಬಹುದು, ನಿನ್ನೆ ದಿನ ಪಾಕಿಸ್ತಾನದಲ್ಲಿ ಅಮೆರಿಕಾದ ಮಿಲಿಟರಿ ಬೇಸ್ಗಳ ಮೇಲೆ ಪಾಕಿಸ್ತಾನಿಗಳು ದಾಳಿ ಮಾಡಿದ್ರು. ಕಾರಣ ಖಮೇನಿಯನ್ನು ಹತ್ಯೆ ಮಾಡಿದ್ದು ಅದು ಖಂಡನೀಯ. ಹಾಗಾಗಿ ನಿಮ್ಮ ಬೇಸ್ಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತೇಳಿ ಒಂದಷ್ಟು ಜನ ಅಟ್ಯಾಕ್ ಮಾಡಿದ್ರು. ಅದಾದ ನಂತರ ಅಮೇರಿಕನ್ ಆರ್ಮಿಗಳು ಫೈರ್ ಮಾಡಿದ್ರು. ಅದರಲ್ಲಿ 10ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರು. 40ಕ್ಕೂ ವಿಮಾನಗಳ ಹಾರಾಟ ರದ್ದು, ಪ್ರಯಾಣಿಕರ ಪರದಾಟ. ದುಬೈ, ದೋಹಾ, ಅಬುದಾಬಿ, ಜಿದ್ದಾ, ದಮಾಮ್ಗೆ ತೆರಳಬೇಕಿದ್ದಂತಹ ವಿಮಾನ ಲಿಟ್ರಲಿ ರದ್ದಾಗಿದೆ. ಪ್ರಯಾಣಿಕರಿಗೆ ಮಾಹಿತಿ ನೀಡೋದಕ್ಕೆ ಹೆಲ್ಪ್ ಡೆಸ್ಕ್ ಸ್ಥಾಪನೆಯಾಗಿದೆ. ಇನ್ನು 1533ಕ್ಕೂ ಹೆಚ್ಚು ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ವಿಮಾನದ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮನೆಗೆ ತೆರಳುತ್ತಿರುವಂತಹ ಪ್ರಯಾಣಿಕರು. ಮೊನ್ನೆ ದಿನ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ಗೆ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಕೆಲ ಮಾಹಿತಿಯ ಪ್ರಕಾರ ನರೇಂದ್ರ ಮೋದಿಗೂ ಕೂಡ ಈ ದಾಳಿಯ ಬಗ್ಗೆ ಮುನ್ಸೂಚನೆಗಳಿತ್ತು. ಆಗಲಾದರೂ ಇಂಡಿಯನ್ಸ್ಗಳನ್ನು ಅಲರ್ಟ್ ಮಾಡ್ತಾ ಇರ್ತಿದ್ರೆ ಬಹುಶಃ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಬದಲಾಗಿ ದೇಶದ ಪ್ರಧಾನಿ ಆ ಕೆಲಸ ಮಾಡಲಿಲ್ಲ. 11 ದೇಶಗಳ ವಾಯು ಪ್ರದೇಶ ಬಳಸದಂತೆ ಭಾರತ ಸೂಚನೆ. ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆ ನೀಡಿರುವ ಭಾರತ. ಮಧ್ಯಪ್ರಾಚ್ಯಕ್ಕೆ ತಮ್ಮ ಸೇವೆ ಸ್ಥಗಿತಗೊಳಿಸಿರುವಂಥ ವಿಮಾನಯಾನ ಸಂಸ್ಥೆಗಳು. ಇರಾನ್ ಮತ್ತು ಸೌದಿ ಅರೇಬಿಯಾ, ಯುಎಇ ಸೇರಿದಂತೆ 11 ದೇಶಗಳ ವಾಯು ಪ್ರದೇಶ ಲಿಟ್ರಲಿ ಬಂದಾಗಿದೆ. ಇಸ್ರೇಲ್, ಲೆಬನಾನ್, ಯುಎಇ, ಸೌದಿ ಅರೇಬಿಯಾ, ಬಹರೇನ್, ಇನ್ನು ಓಮನ್, ಇರಾಕ್, ಜೋರ್ಡಾನ್, ಕುವೈಟ್, ಕತಾರ್ ವಾಯು ಪ್ರದೇಶ ಬಂದಾಗಿರುವಂತಹದ್ದು. ಮಾರ್ಚ್ 2ರವರೆಗೆ ಬಳಸದಂತೆ ಡಿಜಿಸಿಎ ಸೂಚನೆಯನ್ನ ನೀಡಲಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.